ಮನೆಗೆ ಯಾಕೆ ಬಾಗಿಲು, ಹೊರಗಡೆ ಯಾಕೆ ಗೇಟು ಅಂತ ಅಂದರೆ ಮುಕ್ತ ಪ್ರವೇಶ ಅಲ್ಲ ಅಂತ. ಆ ಅಧಿಕಾರವನ್ನು ಅವರು ದುರುಪಯೋಗ ಪಡಿಸಿಕೊಂಡ್ರು, ತಪ್ಪಾಗಿ ಬಳಕೆ ಮಾಡಿಕೊಂಡ್ರು ಅಂತ. ಧರ್ಮ ಅಂತ ಅಂದರೆ ಸೃಷ್ಟಿಯ ಹಿನ್ನೆಲೆಯಲ್ಲಿರುವ ಭಗವಂತ, ಅಥವಾ ಈ ಕಡೆಯಲ್ಲಿ ಇಂಡಿಯನ್ಸು, ಆ ಕಡೆ ಯುರೋಪಿಯನ್ಸು, ಆಫ್ರಿಕನ್ಸು, ಮೂಲ ಮನುಷ್ಯರ ತಳಿಗಳು ಅಂತ ಗುರುತಿಸ್ತಾ ಇವೆ ಅಲ್ವಾ. ನಾವು ಅದನ್ನು ಪ್ರತ್ಯೇಕಿಸಿಕೊಂಡು ಆ ಗುಂಪು, ಆ ಪಂಗಡ ಅದನ್ನೆಲ್ಲ ಮಾಡ್ಕೊಳ್ಬೇಕಾಗುತ್ತೆ. ವ್ಯವಸ್ಥೆಯ ಕ್ರಮ. ಭೂಮಿ ಏನಿಲ್ಲ ಗೋಡೆ ಎತ್ತಿಲ್ಲ, ನಿನ್ನ ದೇಶಕ್ಕೆ ಬರೋದಕ್ಕೆ ನೀನು ಯಾಕೆ ನಿರಾಕರಿಸ್ತೀಯ ಅಂದರೆ ನಾವು ಮಾಡ್ಕೊಂಡ್ವಿ ಅದನ್ನು. ಈ ಕಾಲಾನಂತರ ಇದರ ವ್ಯಾಖ್ಯಾನ ಏನಾದರೂ ಬದಲಾಗಿದೆಯಾ ಸರ್? ನಿಷಿದ್ಧ ಅನ್ನೋದು ಕಾಲಾನಂತರ ಅದರ ಅರ್ಥನ ಚೇಂಜ್ ಮಾಡ್ಕೊಂಡಿದೆಯಾ? ಹಾಗೇನೂ ಕಾಣಿಸಲ್ಲ. ಕಾಲಾನಂತರ ಅದನ್ನು ಹಾಗೆ ಮಾಡ್ಕೊಂಡಿದ್ದಾರೆ ಅಂತೇನೂ ಕಾಣಿಸಲ್ಲ. ವ್ಯಾಖ್ಯಾನ ಬದಲಾಗಿದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಅದನ್ನು ಮಾಡುವವರು ಅದನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರಾ ಅಂತ ನೀವು ಕೇಳಿದರೆ ಆಗಿರಬಹುದು ಅಂತ ಹೇಳಬೇಕಾಗತ್ತೆ. ಹಾಗಂದ್ರೆ ಏನು ನೋಡಿ, ಜಯ ವಿಜಯರ ಕಥೆ ಬರುತ್ತೆ ನಮ್ಮ ಪುರಾಣಗಳಲ್ಲಿ. ಜಯ ವಿಜಯರು ವಿಷ್ಣು ಲೋಕದಲ್ಲಿ ವೈಕುಂಠದಲ್ಲಿ ವಿಷ್ಣುವಿನ ದ್ವಾರಪಾಲಕರಾಗಿದ್ದರು. ಅವರಿಗೆ ಶಾಪ ಬಂತು. ಸನಕಾದಿಗಳು ಅವರಿಗೆ ಶಾಪ ಕೊಟ್ಟರು. ಅವರೇ ಆಮೇಲೆ ಹಿರಣ್ಯಕಶಿಪು ಆಗಿಬಿಟ್ರು. ರಾವಣ ಕುಂಭಕರ್ಣರಾಗಿ ಹುಟ್ಟಿದರು. ಶಿಶುಪಾಲ ದಂತವಕ್ತರಾಗಿ ಹುಟ್ಟಿದರು. ಹೀಗೆಲ್ಲ ನಾವು ಪುರಾಣಗಳಲ್ಲಿ ನೋಡ್ತೇವೆ. ಈಗ ಅವರ ವೃತ್ತಿ ಏನಾಗಿತ್ತು? ದ್ವಾರಪಾಲಕರು. ದ್ವಾರಪಾಲಕರು ಅಂದರೆ ಏನು? ಯಾರು ಒಳಗೆ ಹೋಗಬೇಕು, ಯಾರು ಒಳಗೆ ಹೋಗಬಾರದು ಅನ್ನೋದನ್ನು ನಿರ್ಣಯಿಸುವ ಜವಾಬ್ದಾರಿ ಅವರಿಗಿತ್ತು. ತಡಿಬೇಕಾಗತ್ತೆ. ಅವ್ರು ಎಲ್ಲರನ್ನೂ ಒಳಗೆ ಬಿಡೋದಾದರೆ ಯಾರು ಬೇಕಿದ್ರೂ ಹೋಗ್ಬೋದು ಅಂತಾದರೆ ಅದಕ್ಕೊಂದು ಗೇಟು ಅಂತಲೂ ಇರಲ್ಲ, ಬಾಗಿಲು ಅಂತಲೂ ಇರೋಲ್ಲ, ಅದನ್ನು ಕಾಯೋರು ಅಂತಲೂ ಇರಲ್ಲ. ಮನೆಗೆ ಯಾಕೆ ಬಾಗಿಲು, ಹೊರಗಡೆ ಯಾಕೆ ಗೇಟು ಅಂತ ಅಂದರೆ ಮುಕ್ತ ಪ್ರವೇಶ ಅಲ್ಲ ಅಂತ ಅಲ್ವಾ. ಅಲ್ಲಿ ದ್ವಾರಪಾಲಕರನ್ನ ಯಾಕೆ ನಿಲ್ಲಿಸ್ತಾರೆ ಅಂದರೆ ಕೇಳಿಕೊಂಡು ಅನುಮತಿ ಪಡೆದು ಪ್ರವೇಶ ಮಾಡಬೇಕು ಅಂತ ಇದೆ ಅಂತ. ಆದರೆ ಅವ್ರಿಗೆ ಯಾಕೆ ಶಾಪ ಬಂತು? ಸನಕಾದಿಗಳನ್ನು, ಸನಕ ಸನಂದನ, ಸನತ್ಕುಮಾರ, ಸನತ್ ಸುಜಾತರನ್ನು ಅವ್ರು ಒಳಗೆ ಬಿಡಲಿಲ್ಲ, ತಡೆದ್ರು ಅಂತ. ತಡೆಯೋದವ್ರ ವೃತ್ತಿನೇ ಅಲ್ವಾ, ತಡಿಬೇಕಲ್ವಾ. ಯಾರು ಬೇಕಿದ್ರೂ ಹೋಗ್ಬೋದು ಅಂದರೆ ದ್ವಾರಪಾಲಕ ಅನ್ನೋ ವೃತ್ತಿ ಅವಶ್ಯಕತೆ ಇರೋದಿಲ್ಲ. ತಡೆದರೂ ಅವ್ರ ಮೇಲೆ ಯಾಕೆ ಶಾಪ ಬಂತು? ಯಾಕೆ ಅವರು ಭೂಮಿಗೆ ಬರಬೇಕಾಯ್ತು ಅಂತ ಕೇಳಿದರೆ ಆ ವೃತ್ತಿ ಅವರಿಗೊಂದು ಅಧಿಕಾರ ಕೊಡ್ತಲ್ಲ, ಯಾರನ್ನು ತಡೆಯಬಹುದು, ನಿಯಂತ್ರಿಸಬಹುದು ಅನ್ನುವ ಒಂದು ಅಧಿಕಾರ ಕೊಡ್ತಲ್ಲ, ಆ ಅಧಿಕಾರವನ್ನು ಅವರು ದುರುಪಯೋಗ ಪಡಿಸಿಕೊಂಡ್ರು, ತಪ್ಪಾಗಿ ಬಳಕೆ ಮಾಡಿಕೊಂಡ್ರು ಅಂತ. ಅದರ ಅರ್ಥ ದ್ವಾರಪಾಲಕತನದ ವ್ಯಾಖ್ಯಾನ ಬದಲಾಯಿತು ಅಂತಲ್ಲ, ಆ ಜಾಗದಲ್ಲಿದ್ದ ಅವರಿಬ್ಬರು ಅದನ್ನು ತಪ್ಪಾಗಿ ಬಳಸಿದರು. ಯಾರನ್ನು ತಡೀಬಾರದೋ ಅವರನ್ನು ತಡೆದ್ರು. ಈಗ ತಡಿಬೇಕು, ತಡಿಬಾರದು ಎರಡಲ್ವಾ. ಒಂದು ಕೆಲಸ ಅಂದರೆ ವಿಧಿ ನಿಷೇಧ ಬರುತ್ತೆ. ತಡಿಬೇಕು, ತಡಿಬಾರದು ಎರಡೂ ಬರುತ್ತೆ ಅಲ್ಲಿ. ಅಂದರೆ ತಡಿಬೇಕು, ಬಿಡಬೇಕು ಒಳಗೆ ಹೋಗೋದಕ್ಕೆ. ಎರಡೂ ಇರುವಾಗ ಯಾರನ್ನು ಬಿಡಬೇಕು, ಯಾರನ್ನು ತಡೆಯಬೇಕು ಅನ್ನೋದು. ಈ ಯಾರನ್ನು ಅನ್ನುವ ವಿಷಯದಲ್ಲಿ ಅವರು ಗೊತ್ತಿದ್ದೂ ತಪ್ಪು ಮಾಡಿದರು. ಅವರನ್ನು ತಡಿಬಾರದಾಗಿತ್ತು, ಅವರನ್ನು ಒಳಗೆ ಬಿಡಬೇಕಾಗಿತ್ತು, ಅವರಿಗೆ ಮುಕ್ತ ಸಂಚಾರ ಇತ್ತು ಅವರಿಗೆ. ಆದರೂ ತಡೆದ್ರಲ್ಲ, ಆಗ ಶಾಪ ಬಂತು. ಹೀಗೆ ವಿಧಿ ನಿಷೇಧಗಳು ಅಂತ ಏನು ಬಂದಿದೆ ಅವುಗಳನ್ನು ತಪ್ಪು ಬಳಕೆಯನ್ನು ಮಾಡಿಕೊಳ್ಳೋಲ್ವಾ ಅಂದರೆ ಮನುಷ್ಯ ಮಾಡಿಕೊಳ್ತಾನೆ. ಇದು ಎಲ್ಲಿಲ್ಲ ಹೇಳಿ. ಜಯ ವಿಜಯರ ಒಂದು ಕಥೆಯನ್ನು ಪುರಾಣಗಳು ಹೇಳಿದ್ವು. ನೀವು ಎಲ್ಲ ಕಡೆಯಲ್ಲೋ ಯಾರಿಗೆ ಅಧಿಕಾರ ಬಂದರೂ ಅಧಿಕಾರ ಬಂದ ಕೂಡಲೇ ಮನುಷ್ಯ ಮಾಡೋದೇನು? ಸ್ವಂತಕ್ಕೆ ಬಳಸ್ಕೋತಾನೆ ಮತ್ತು ದುರ್ಬಳಕೆ ಮಾಡ್ಕೊಳ್ತಾನೆ, ದುರುಪಯೋಗ ಮಾಡ್ಕೊಳ್ತಾನೆ. ಎಲ್ಲಿ ಅದನ್ನು ಚಲಾಯಿಸಬಾರದು ಅಲ್ಲಿ ಚಲಾಯಿಸ್ತಾನೆ, ಎಲ್ಲಿ ಚಲಾಯಿಸಬೇಕು ಅಲ್ಲಿ ಚಲಾಯಿಸೋದಿಲ್ಲ. ನಾವೆಲ್ಲ ಅಧಿಕಾರಿಗಳ ಬಗ್ಗೆ, ಯಾರಿಗೆಲ್ಲ ಅಧಿಕಾರ ಇದೆಯೋ ಎಲ್ಲರ ಬಗ್ಗೆನೂ ಹೇಳ್ತೀವಿ ನಾವು ಅದನ್ನು. ಅಂದರೆ ಯಾವುದೋ ವೃತ್ತಿಗಳಲ್ಲಿ ಇರ್ತಾರಲ್ಲ, ಈಗ ಪೊಲೀಸರು ಇರ್ತಾರೆ, ಇನ್ಯಾರೋ ಇರ್ತಾರೆ, ಮಿಲಿಟ್ರಿ ಇರುತ್ತೆ, ಬೇರೆ ಬೇರೆ ಹುದ್ದೆಗಳಲ್ಲಿರ್ತಾರೆ. ಯಾರೋ ಒಬ್ಬರು DC ಆಗಿರ್ತಾರೆ, ಯಾರೋ ಒಬ್ಬರು SP ಆಗಿರ್ತಾರೆ, ಯಾವುದೋ ಒಂದು ಕಂಪ್ನಿಯ CEO ಆಗಿರ್ತಾರೆ, MD ಆಗಿರ್ತಾರೆ. ಇವ್ರ ಕೈಯಲ್ಲೆಲ್ಲ ಅಧಿಕಾರ ಇರುತ್ತೆ. ಹಲವು ಸಲ ಇವರ ಬಗ್ಗೆ ಅಥವಾ MLA, MP, ಸರ್ಕಾರ ಎಲ್ಲ ಕಡೆಗೂ ಒಂದು ಆಕ್ಷೇಪವನ್ನು ಯಾವಾಗಲೂ ಮಾಡ್ತಾ ಇರೋದೇನೆಂದರೆ ಅಧಿಕಾರ ದುರುಪಯೋಗ ಅನ್ನೋ ಶಬ್ದವನ್ನು ಬಳಸ್ತೀವಿ. ಅದರ ಅರ್ಥ ಏನು? ಅಧಿಕಾರ ಅಂದ್ರೇ ವಿಧಿ ನಿಷೇಧಗಳು ಅವನ ಕೈಯಲ್ಲಿವೆ. ಇದನ್ನು ಮಾಡಬಹುದು, ಇದನ್ನು ಮಾಡಬಾರದು ಅಂತ ನಿಶ್ಚಯಿಸೋದೆ ಅವನ ಕೈಯಲ್ಲಿದೆಯಲ್ಲ, ಅದಕ್ಕೆ ಅಧಿಕಾರ ಅಂತ ಹೆಸರು. ಇದನ್ನು ಅವನು ಎಷ್ಟು ವ್ಯವಸ್ಥಿತವಾಗಿ, ಎಷ್ಟು ವಿವೇಕಪೂರ್ಣವಾಗಿ ನಿರ್ವಹಿಸ್ತಾನೆ ಅಂತ ಕೇಳಿದರೆ, ಮನುಷ್ಯರು ಇವತ್ತು ಅಂತಲ್ಲ, ಜಯ ವಿಜಯರ ಕಾಲದಿಂದಲೂ ಭಾಳ ಹಳೆ ಕಥೆ ಅದು. ಅವತ್ತಿನಿಂದ ಇವತ್ತಿನವರೆಗೂ ಮನುಷ್ಯನಿಗೆ ಅಧಿಕಾರ ಸಿಕ್ಕ ಕೂಡಲೇ ವಿಧಿ ನಿಷೇಧಗಳನ್ನು ಅವಿವೇಕದಿಂದ ಬಳಸ್ತಾನೆ ಅನ್ನೋದಕ್ಕೆ
ಲಕ್ಷಾಂತರ ಕೋಟ್ಯಂತರ ಸಾಕ್ಷಿಗಳು ನಮಗೆ ಸಿಗುತ್ತವೆ. ಹಾಗಾಗಿ ಇಂತಹ ಅಧಿಕಾರ ಇದ್ದವರು ಎಲ್ಲೋ ಅದನ್ನು ತಪ್ಪಾಗಿ ಬಳಸಿರಬಹುದು. ಅದರ ಅರ್ಥ ವ್ಯಾಖ್ಯಾನ ಬದಲಾಯಿತು ಅಂತ ಅಲ್ಲ, ಆ ಜಾಗದಲ್ಲಿದ್ದವ ತಪ್ಪು ಮಾಡಿದ್ದಾನೆ ಅಂತ. ವ್ಯಾಖ್ಯಾನ ಮೂಲದಲ್ಲಿ ಏನು ವ್ಯಾಖ್ಯಾನ ಇರ್ತತ್ತೋ ಅದೇ ಇರುತ್ತೆ ಮುಂದೂ ಕೂಡ. ಸನಾತನ ಧರ್ಮ ಅನ್ನೋದು ನೀವು ಹೇಳಿದಾಗ ಅದರಲ್ಲಿ ಎಲ್ಲರನ್ನೂ ಒಳಗೊಂಡಿದೆ. ಭೂಮಿ ಮೇಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ, ಪ್ರತಿಯೊಬ್ಬ ಪ್ರಾಣಿಯಾಗಿರ್ಬೋದು, ಪಕ್ಷಿ ಆಗಿರ್ಬೋದು, ಜೀವಿಗಳಾಗ್ಬೋದು, ಎಲ್ಲವನ್ನೂ ಒಳಗೊಂಡಿವೆ. ಹೀಗಿರಬೇಕಾದ್ರೆ ಸನಾತನ ಧರ್ಮದಲ್ಲಿ ಪಂಗಡಗಳು ಯಾಕಾದವು? ಪಂಗಡಗಳು ಇದೆಯಾ? ಇದ್ರೆ ಯಾಕೆ ಆಗಬೇಕಿತ್ತು? ಈಗ ಧರ್ಮ ಅನ್ನೋದನ್ನು ನಾವು ಬಹಳ ವ್ಯಾಖ್ಯಾನಿಸಿದ ಮೇಲೂ ಬಹಳ ಸಣ್ಣ ಮಾಡಿ ಅರ್ಥ ಮಾಡಿಕೊಂಡಾಗ ಈ ಥರ ಪಂಗಡಗಳು ಅಂತ. ಧರ್ಮದೊಳಗೆ ಪಂಗಡಗಳು ಅಂದರೆ ಏನು? ಧರ್ಮ ಅನ್ನೋದು ಇಡೀ ಬ್ರಹ್ಮಾಂಡ, ಸೃಷ್ಟಿಯ ಹಿಂದಿರುವ ತತ್ವ, ಚೈತನ್ಯ ಅಂತ ಅಂದಾಗ ಅದು ತುಂಬ ವ್ಯಾಪಕ, ಅದೊಂದು ಸಣ್ಣ ಗುಂಪಲ್ಲ ಅದು ಧರ್ಮ ಅಂತ ಅನ್ನೋದು. ಹಾಗಾಗಿ ಇದರೊಳಗಡೆಗೆ ಪಂಗಡಗಳಿವೆಯಾ ಅಂತ ಅಂದರೆ ಪಂಗಡಗಳು ಇರೋದು ಹೇಗೆ ಸಾಧ್ಯ? ಇದೆಯಾ ಅಂತ ಅಂದರೆ ಸೃಷ್ಟಿಯಲ್ಲಿದೆಯಾ ಅಂತ ನೋಡಬೇಕಾಗತ್ತೆ. ಯಾಕೆಂದರೆ ಧರ್ಮ ಅನ್ನೋದನ್ನು ನಾವು ವ್ಯಾಖ್ಯಾನಿಸ್ತಾ ಇರೋದು ರಿಲಿಜನ್ ಅಂತ ಅಲ್ಲ. ಒಂದು ಅಭಿಪ್ರಾಯ ಇದೆ, ಒಂದು ಮತ ಇದೆ, ಅದನ್ನು ಅನುಸರಿಸುವ ಒಂದು ಗುಂಪಿದೆ. ಅದನ್ನು ನಾವು ಸನಾತನ ಧರ್ಮ ಅಂತ ವ್ಯಾಖ್ಯಾನಿಸಿದರೆ ಆಗ ಆ ಪ್ರಶ್ನೆಗಳು ಬರ್ತಾ ಇತ್ತು. ಈಗ ನಾವು ವ್ಯಾಖ್ಯಾನಿಸ್ತಾ ಇರೋದು ಏನನ್ನೋದನ್ನು ಅಂತ ಅಂದರೆ ಧರ್ಮ ಅಂತ ಅಂದರೆ ಸೃಷ್ಟಿಯ ಹಿನ್ನೆಲೆಯಲ್ಲಿರುವ ಭಗವಂತ. ಅವನು ಈ ಸೃಷ್ಟಿಯ ಎಲ್ಲವೂ ಆಗಿದ್ದಾನೆ, ಇದರ ಅಣುರೇಣು ತೃಣಕಾಷ್ಟಗಳೆಲ್ಲ ಅವನೇ ಇದ್ದಾನೆ, ಎಲ್ಲದರೊಳಗೂ ಅವನಿದ್ದಾನೆ ಅಂತ ಅಂದಾಗ ಇವೆಲ್ಲವೂ ಭಗವನ್ಮಯವಾಗಿದೆ ಅಂತ ಅಂದಾಗ ಈಗ ಇದೆಲ್ಲವೂ ಧರ್ಮವೇ ಆಯ್ತಲ್ವಾ ಅಂತ. ಈಗ ಧರ್ಮದೊಳಗೆ ಧರ್ಮದ ಹೊರಗೆ ಅಂತ ನೋಡೋದು ಹೇಗೆ? ಇನ್ನು ಸನಾತನ ಧರ್ಮದ ಗ್ರಂಥಗಳು ಪಂಗಡಗಳನ್ನು ವ್ಯಾಖ್ಯಾನಿಸಿವ್ಯಾ ಅಂತ ನೋಡಬೇಕು. ಬೇರೆ ಬೇರೆ ಅಂತ ಹೇಳಿವ್ಯಾ ಅಂತ. ಬೇರೆ ಬೇರೆ ಅನ್ನೋದನ್ನು ಸನಾತನ ಧರ್ಮ ಹೇಳಿದೆಯಾ ಅನ್ನೋದಕ್ಕಿಂತ ಮೊದಲು ನಮ್ಮ ಕಣ್ಣು ಹೇಳಿದೆಯಾ ಅಂತ ಮೊದಲು ನೋಡಬೇಕು. ನಮ್ಮ ಕಣ್ಣು ಹೇಳುತ್ತಾ ಹಾಗೆ, ನಮ್ಮ ಕಿವಿ ಹೇಳುತ್ತಾ ಹಾಗೆ, ನಮ್ಮ ಚರ್ಮ ಹೇಳುತ್ತಾ ಹಾಗೆ ಅಂತ ನೋಡಬೇಕು. ಈಗ ನಮ್ಮ ಕಣ್ಣಿಗೆ ಎಲ್ಲರೂ ಸಮಾನರು. ಈ ಎಲ್ಲರೂ ಸಮಾನರು ಅಂದರೆ ಎಲ್ಲರೂ ಒಂದೇ ಅಳತೆಯಲ್ಲಿದ್ದಾರೆ ಅಂತಲ್ಲ, ಎಲ್ಲರೂ 6.2 ಇದ್ದಾರೆ ಅಂತ ಅರ್ಥನಾ? ಒಬ್ಬ 4 ಅಡಿ, ಒಂದು ಮಗು ಅದು 2 ಅಡಿ ಇರ್ಬೋದು, ಒಬ್ಬ 6 ಅಡಿ ಇದ್ದಾನೆ, ಒಬ್ಬ 6.5 ಅಡಿ ಇದ್ದಾನೆ. ಈಗ ಹೇಳಿ, ಉದ್ದ ಇರುವವರ ಗುಂಪು, ಕುಳ್ಳಗಿರುವವರ ಗುಂಪು, ದಪ್ಪ ಇರುವವರ ಗುಂಪು, ತೆಳುವಾಗಿರುವವರ ಗುಂಪು ಅಂತ ಪಂಗಡಗಳಿವೆ ಸೃಷ್ಟಿಯಲ್ಲಿ. ಸಹಜ, ಇದ್ದೇ ಇದೆ, ಇರುತ್ತೆ. ಆಯಿತು, ಸೃಷ್ಟಿ ಇಂತ ಇದೆಯಲ್ಲ, ಇದರಲ್ಲಿ ಗುಂಪುಗಳಿವೆಯಾ? ಇದೆ. ಮನುಷ್ಯ ಬೇರೆ, ಪ್ರಾಣಿ ಬೇರೆ, ಪಕ್ಷಿ ಬೇರೆ, ಮರಗಳು ಬೇರೆ, ಇದ್ದೇ ಇದೆಯಾ? ಆಯಿತು. ಪ್ರಾಣಿಗಳು ಅಂತ ಅಂದಾಗ ಪ್ರಾಣಿಗಳು ಅನ್ನೋದು ಒಂದೇ ಪಂಗಡವಾ? ಇಲ್ಲ. ಹುಲಿ ಬೇರೆ, ಸಿಂಹ ಬೇರೆ, ಜಿಂಕೆ ಬೇರೆ. ಆಯಿತು. ಹುಲಿ ಅಂದ್ರೆ ಒಂದೇನಾ ಮತ್ತೆ ಪಂಗಡ? ಇಲ್ಲ. ಆನೆ ಅಂದರೆ ಒಂದೇನಾ? ಇಲ್ಲ. ಆಫ್ರಿಕಾದ ಆನೆ ಬೇರೆ, ಭಾರತದ ಆನೆ ಬೇರೆ, ಅದ್ರ ಕಿವಿ ದೊಡ್ಡದು, ಇದ್ರ ಕಿವಿ ಚಿಕ್ಕದು. ವ್ಯಾಖ್ಯಾನಗಳು ಶುರುವಾಯ್ತಾ? ಸೃಷ್ಟಿ ಅಂತ ಬಂದಾಗಲೇ ಅದು ವೈವಿಧ್ಯವನ್ನು ಹೇಳುತ್ತೆ. ಸೃಷ್ಟಿ ಅಂದರೆ ವೈವಿಧ್ಯ ಅಂದರೆ ಏನು? ಹಲವು. ಭಗವಂತ ಮೊದಲು ಒಬ್ಬನೇ ಇದ್ದಂತೆ, ಉಪನಿಷತ್ತುಗಳು ಹೇಳ್ತವೆ. ಒಬ್ಬನೇ ಇದ್ದ, ಏನೂ ಇರಲಿಲ್ಲ ಇಲ್ಲಿ. ಅವನಿಗೆ ಬಹುಸ್ಯಾಂ ಪ್ರಜಾಯೇಯ ಅಂತ ಅನ್ನಿಸ್ತಂತೆ. ನಾನು ಬಹುವಾಗಬೇಕು, ಬಹುವಾಗಿ ಹುಟ್ಟಬೇಕು ಅಂತ ಅನ್ನಿಸ್ತಂತೆ. ಆಗ ಸೃಷ್ಟಿ ಮಾಡ್ದ ಅವನು. ಸೃಷ್ಟಿ ಮಾಡಿದಾಗ ಏನು ಮಾಡ್ದ ಅಂದರೆ ಒಂದಿದ್ದಂತೆ ಇನ್ನೊಂದನ್ನು ಮಾಡಲಿಲ್ಲ ಅವನು. ವೈವಿಧ್ಯವೇ ಸೃಷ್ಟಿಯ ಧರ್ಮ. ಬಹುತ್ವ ಅಂತ ಇವತ್ತು ಮಾತಾಡ್ತೀವಲ್ಲ, ಬಹುತ್ವವೇ ಸೃಷ್ಟಿಯ ಧರ್ಮ. ಏಕತ್ವ ಅನ್ನೋದು ಇಡೀ ಸೃಷ್ಟಿ ಇಲ್ಲದ ಅದರ ಮೂಲವಾದ ಸ್ಥಿತಿಯನ್ನು ಹೇಳುತ್ತೆ. ಅದು ಸೃಷ್ಟಿಯ ರೂಪದಲ್ಲಿದೆ ಅಂತಂದರೆ ಅಲ್ಲಿರೋದು ಬಹುತ್ವ, ಅಲ್ಲಿರೋದು ವೈವಿಧ್ಯ ಅಂತ ಬಂದ ಕೂಡಲೇ ಏನಾಯಿತು? ಒಂದು ಇದ್ದಂತೆ ಇನ್ನೊಂದಿಲ್ಲ, ಒಂದಕ್ಕಿಂತ ಇನ್ನೊಂದು ಭಿನ್ನ ಅಂತ ಬಂತು. ಆ ಭಿನ್ನ ಅಂತ ಬಂದ ಕೂಡಲೇ ಆ ಭಿನ್ನವಾದ ವಸ್ತುಗಳಲ್ಲಿರುವ ಒಂದು ಸಾಮಾನ್ಯ ಅಂಶಗಳನ್ನು ಇಟ್ಕೊಂಡು ಒಂದು ಗುಂಪು, ಇದೊಂದು ಗುಂಪು ಅಂತ ಮಾಡೋದನ್ನು ಮನುಷ್ಯ ಅಭ್ಯಾಸ ಮಾಡಿಕೊಂಡ. ಈಗ ಮನುಷ್ಯರಿದ್ದಾರಲ್ಲ, ಈ ಮನುಷ್ಯರಲ್ಲಿ ಎಷ್ಟು ತರಹದ ಗುಂಪುಗಳನ್ನು ವಿಜ್ಞಾನ ಗುರುತಿಸ್ತಾ ಇದೆ. ಮನುಷ್ಯನ ಮೂಲಭೂತವಾಗಿ ಈಗ ನೀವು ಚೈನೀಸು ಅಥವಾ ಈ ಕಡೆಯಲ್ಲಿ ಇಂಡಿಯನ್ಸು, ಆ ಕಡೆ ಯುರೋಪಿಯನ್ಸು, ಆಫ್ರಿಕನ್ಸು ಮೂಲ ಮನುಷ್ಯರ ತಳಿಗಳು ಅಂತ ಗುರುತಿಸ್ತಾ ಇವೆ ಅಲ್ವಾ? ಅಂದರೆ ಪಂಗಡಗಳನ್ನು ಗುರುತಿಸುವಿಕೆ ಅನ್ನೋದು ಮನುಷ್ಯನ ಒಂದು ಕ್ರಮ. ಅದು
ಮನುಷ್ಯ ಗುರುತಿಸ್ತಾನೆ. ಹಾಗೆ ಅದನ್ನು ಭಿನ್ನ ಭಿನ್ನವಾಗಿ ಗುರುತಿಸ್ತಾನೆ. ಈ ಮನುಷ್ಯ ಬೇರೆ, ಈ ಮನುಷ್ಯ ಬೇರೆ, ಈ ಮನುಷ್ಯ ಬೇರೆ ಅಂತ ಗುರುತಿಸಿದ. ಈ ಊರಿನವರು ಅಂತ ಈ ಎಲ್ಲ ಮನುಷ್ಯರು ಆದಮೇಲೆ ಈ ಊರಿನ ಜನ ಆ ಊರಿನ ಜನ ಅಂತ ಗುರುತಿಸಿದ. ಈ ದೇಶದ ಜನ ಆ ದೇಶದ ಜನ ಅಂತ ಗುರುತಿಸಿದ. ಪಂಗಡಗಳನ್ನು ನಾವು ಮಾಡ್ಕೊಂಡ್ವಿ. ಯಾಕೆ ಮಾಡ್ಕೊಂಡ್ವಿ? ಇಡೀ ಜಗತ್ತಲ್ಲಿ ಇಷ್ಟು ದೇಶಗಳಿವೆ, ಅದರೊಳಗೆ ರಾಜ್ಯಗಳಿವೆ, ಅದರೊಳಗೆ ಜಿಲ್ಲೆಗಳಿವೆ, ಅದರೊಳಗೆ ತಾಲೂಕುಗಳಿವೆ, ಅದರೊಳಗೆ ಗ್ರಾಮ ಪಂಚಾಯತ್ಗಳಿವೆ. ಅಲ್ಲ, ನಿಜವಾಗಿ ಇವೆಯಾ ಇವು ಅಂತ ಕೇಳಿದರೆ ಇಲ್ವಲ್ಲ. ಎಲ್ಲಿದೆ? ನಾವು ಗೆರೆ ಹಾಕ್ಕೊಂಡಿದ್ದೀವಿ ಅಲ್ವಾ? ಇಲ್ಲಿಗೆ ಈ ದೇಶ ಮುಗಿಯಿತು, ಇಲ್ಲಿಗೆ ಈ ರಾಜ್ಯ ಮುಗಿಯಿತು, ಇಲ್ಲಿಗೆ ಈ ಜಿಲ್ಲೆ ಮುಗಿಯಿತು ಅಂತ ಒಂದು ಗೆರೆಯನ್ನು ನಾವು ಹಾಕ್ಕೊಂಡಿದ್ದೀವಿ. ಯಾಕೆ ಹಾಕ್ಕೊಂಡಿದ್ದೀವಿ ಅಂದರೆ ನಮ್ಮ ಅನುಕೂಲಕ್ಕೆ ಹಾಕ್ಕೊಂಡಿದ್ದೀವಿ. ಜಗತ್ತಿನಲ್ಲಿ ಆ ದೇಶ ಈ ದೇಶ ಅಂತಲೇ ಇಲ್ಲ, ಇಡೀ ಜಗತ್ತು ಒಂದೇ, ಭೂಮಿ ಒಂದೇ. ಭೂಮಿ ಒಂದೇ ಅಂದರೆ ಬದುಕೋಕ್ಕಾಗಲ್ಲ. ವ್ಯವಸ್ಥೆ ಅಂತ ಮಾಡುವಾಗ ಏನಾಗುತ್ತೆ, ನಾವು ಅದನ್ನು ಪ್ರತ್ಯೇಕಿಸಿಕೊಂಡು ಆ ಗುಂಪು ಆ ಪಂಗಡ ಅದನ್ನೆಲ್ಲ ಮಾಡ್ಕೊಳ್ಬೇಕಾಗುತ್ತೆ. ವ್ಯವಸ್ಥೆಯ ಕ್ರಮ ಅದು, ವ್ಯವಸ್ಥೆಯ ಕ್ರಮ. ಸರ್ಕಾರಿ ನೌಕರರು ಅಂತ ಒಂದು ತಗೊಳ್ತೀವಿ. ಈಗ ಸರ್ಕಾರಿ ನೌಕರರು ಅನ್ನೋದು ಒಂದು, ಸರ್ಕಾರಿ ನೌಕರರು ಒಂದು ಅನ್ನೋದಾದ ಮೇಲೆ ಪಂಗಡ ಬರುತ್ತಾ ಬರಲ್ವ? ಅದರೊಳಗೆ ವಿಭಾಗ ಬರುತ್ತಾ ಬರಲ್ವ? ಅಂದರೆ ಬರುತ್ತೆ. KSRTC ಬೇರೆ, ಶಿಕ್ಷಕರು ಬೇರೆ, ಕಂದಾಯ ಇಲಾಖೆ ನೌಕರರು ಬೇರೆ, ಆರೋಗ್ಯ ಇಲಾಖೆ ನೌಕರರು ಬೇರೆ. ಅದೇನು ಪಂಗಡ ಬಂತು? ಪಂಗಡ ಏನೂ ಬರಲಿಲ್ಲ. ನಾವು ಗುರುತಿಸೋದಕ್ಕೆ ಸುಲಭವಾಗುವಂತೆ ಪಂಗಡಗಳನ್ನು ಮಾಡ್ಕೋತೀವಿ, ಸಣ್ಣ ಸಣ್ಣ ಘಟಕಗಳನ್ನು. ಆ ಘಟಕಗಳು ಸೇರಿದ ಒಂದು ದೊಡ್ಡ ಘಟಕವನ್ನು, ಅದು ಸೇರಿದ ಇನ್ನೊಂದು ದೊಡ್ಡ ಘಟಕವನ್ನು, ಹೀಗೆ ಮಾಡ್ಕೊಳ್ತಾನೆ ಮನುಷ್ಯ ಸೌಲಭ್ಯಕ್ಕಾಗಿ. ಈಗ ಹಲವು ಗ್ರಾಮ ಪಂಚಾಯತ್ಗಳು ಸೇರಿ ಒಂದು ತಾಲೂಕು, ಹಲವು ತಾಲೂಕುಗಳು ಸೇರಿ ಒಂದು ಜಿಲ್ಲೆ, ಹಲವು ಜಿಲ್ಲೆಗಳು ಸೇರಿ ಒಂದು ರಾಜ್ಯ, ಹಲವು ರಾಜ್ಯಗಳು ಸೇರಿ ಒಂದು ದೇಶ, ಹಲವು ದೇಶಗಳು ಸೇರಿ ಒಂದು ವಿಶ್ವ ಅಂತ ಮಾಡ್ಕೊಳ್ವಲ್ಲ. ಯಾಕೆ ಅಂದರೆ ವ್ಯವಸ್ಥೆಗಾಗಿ ಇಲ್ಲಿ. ಹಾಗಾಗಿ ಇಲ್ಲಿ ಇದು ಬೇರೆಯಾ ಇದು ಒಂದಾ ಅಂತ ಕೇಳಿದರೆ ಎಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೀಯಾ ಅಂತ ಪ್ರಶ್ನೆ. ಎಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೆಯಾ ನೀನು? ಮನುಷ್ಯ ಅಂತ ಯೋಚಿಸ್ಕೊಂಡು ಮಾತಾಡ್ತಾ ಇದೆಯಾ? ನಿನಗೆಲ್ಲೂ ಬ್ಯಾರಿಕೇಡ್ ಇಲ್ಲ, ಎಲ್ಲೂ ಬೇಲಿಗಳಿಲ್ಲ, ಎಲ್ಲೂ ಗಡಿಗಳಿಲ್ಲ, ಪ್ರಪಂಚದ ಮನುಷ್ಯರೆಲ್ಲ ಒಂದೇ. ಇಲ್ಲ, ನೀನು ಇನ್ನೇನೋ ಒಂದು ಅಂಶ ಇಟ್ಟುಕೊಂಡು ನೀನು ಯಾವ ದೇಶದ ಪ್ರಜೆ ಅಂತ ನೋಡ್ತಾ ಇದೆಯಾ? ಆಗ ನಿನಗೊಂದು ಪಾಸ್ಪೋರ್ಟು, ನಿನಗೊಂದು ವೀಸಾ, ನಿನಗೊಂದು ಆಧಾರ್ ಕಾರ್ಡು ಬೇರೆ ಬಂತು, ನೀ ಅಲ್ಲಿಗೆ ಬರಬಾರ್ದು ಅಂತ ವಿಧಿ ನಿಷೇಧಗಳು ಉಟ್ಕೊಂಡ್ಬಿಡ್ತು. ಅರೆ, ನಾನು ಮನುಷ್ಯ, ನೀನು ಮನುಷ್ಯ, ಭೂಮಿ ಏನಿಲ್ಲ ಗೋಡೆ ಎತ್ತಿಲ್ಲ, ನಿನ್ನ ದೇಶಕ್ಕೆ ಬರೋದಕ್ಕೆ ನೀನು ಯಾಕೆ ನಿರಾಕರಿಸ್ತೀಯ ಅಂದರೆ ನಾವು ಮಾಡ್ಕೊಂಡ್ವಿ. ಅದನ್ನು ನಾವ್ಯಾಕೆ ಮಾಡ್ಕೊಂಡ್ವಿ? ಅದು ತಪ್ಪ ಅಂದರೆ ತಪ್ಪಲ್ಲ, ಅದು ಬೇಕೇ ಬೇಕು. ಆದರೆ ಎಚ್ಚರಿಕೆ ಏನು ಬೇಕು ಅಂದರೆ ಅದಕ್ಕೊಂದು ಮಿತಿ ಬೇಕು. ಅದನ್ನು ಮಾಡಿಕೊಂಡಿದ್ದು ವ್ಯವಸ್ಥೆ ಸುಲಭ ಆಗಲಿ ಅಂತಲೇ ಹೊರತು ಗುಂಪನ್ನು ಹಾಗೆಯೇ ಉಳಿಸೋದಕ್ಕಲ್ಲ ಅಂತ. ಇನ್ನೊಂದು ಸುಲಭದ ಉದಾಹರಣೆ ಕೊಡ್ತೀನಿ. ಶಾಲೆ ಇದೆ, 1ನೇ ತರಗತಿ ಮಕ್ಕಳು, 2ನೇ ತರಗತಿ ಮಕ್ಕಳು, 3ನೇ ತರಗತಿ ಮಕ್ಕಳು, 4ನೇ ತರಗತಿ ಮಕ್ಕಳು, ಗುಂಪುಗಳು ಬಂತು, ಪಂಗಡಗಳು ಬಂತು. ಅಲ್ಲ, ಇವರೆಲ್ಲ ವಿದ್ಯಾರ್ಥಿಗಳಲ್ವಾ? ಹಾಂ, ಹೌದು, ಎಲ್ಲ ವಿದ್ಯಾರ್ಥಿಗಳು ಅಂತಂದಾಗ ಏಕತ್ವ ಇದೆ. ಆಯಾಯ ತರಗತಿ ಅಂತಂದಾಗ ಬೇರೆ ಬಂತು. ಮುಗೀತಾ? ಇಲ್ಲ, A ಸೆಕ್ಷನ್ನು, B ಸೆಕ್ಷನ್ನು, C ಸೆಕ್ಷನ್ನು, ಯಾವುದರಲ್ಲಿ? ಅದೇ ತರಗತಿಯಲ್ಲಿ. ಇಲ್ಲಿ ಒಟ್ಟು ಏನು ಅಂದರೆ ಎಲ್ಲರೂ ಕಲಿಯೋದಕ್ಕೆ ಬಂದವರು, ಎಲ್ಲರೂ ವಿದ್ಯಾರ್ಥಿಗಳು. ಮತ್ತು ಎಲ್ಲರನ್ನೂ ಒಟ್ಟಿಗೆ ಕೂರಿಸ್ಕೊಂಡು ಪಾಠ ಮಾಡಿ ಆಗಲ್ಲ. ಯಾಕೆ? ಅವನು ಇಷ್ಟು ಕಲ್ತಿದ್ದಾನೆ, ಇವನಿಗೆ ಅದಕ್ಕಿಂತ ಜಾಸ್ತಿ ಗೊತ್ತಿದೆ, ಇವನಿಗೆ ಇದ್ರ ಮುಂದಿನ ಕಲಿಸ್ಬೇಕು. ಇವನಿಗೆ ಮುಂದಿನ ಕಲಿಸೋದಕ್ಕೆ ಹೋದರೆ ಅವನಿಗೆ ಅದು ಅರ್ಥ ಆಗೋಲ್ಲ. ಅವನಿಗೆ ಏನು ಬೇಕೋ ಅದು ಕಲಿಸಿದರೆ ಅದು ಇವನಿಗೆ ಕಲ್ತಾಗೋಗಿದೆ. ಹಾಗಿದ್ರೆ A ಸೆಕ್ಷನ್, B ಸೆಕ್ಷನ್, C ಸೆಕ್ಷನ್ ಯಾಕೆ ಮಾಡ್ತೀರಿ? ಅಲ್ಲಿ ಸಮಾನವಾಗಿ ನೋಡಿ ಅಂದರೆ ಅಸಮಾನತೆಯ ವಿಷಯ ಅಲ್ಲ. ಒಂದು ತರಗತಿಯಲ್ಲಿ ಇಷ್ಟು ಸಂಖ್ಯೆಯ ವಿದ್ಯಾರ್ಥಿಗಳಿದ್ದರೆ ಕಲಿಸೋ ಸುಲಭ. ಒಂದು 20 ಮಕ್ಕಳಿದ್ರೆ 200 ಮಕ್ಕಳು ಕೂತ್ಕೊಂಡ್ರೆ ಅವನೇನು ಅರ್ಥ ಮಾಡ್ಕೊಂಡ ಅಂತ ಗಮನಿಸೋಕ್ಕಾಗಲ್ಲ. ಹಾಗಾಗಿ ಗುಂಪು ಮಾಡ್ಕೋತೀವಿ. ಹೀಗೆ ಪಂಗಡಗಳು ಅನ್ನುವ ಒಂದು ವ್ಯವಸ್ಥೆ ಅದು ತಾತ್ಕಾಲಿಕವಾದ ವ್ಯವಸ್ಥೆ, ಅದು ಶಾಶ್ವತ ಅಲ್ಲ, ಅದು ಮೂಲ ಅಲ್ಲ, ಅದು ಒರಿಜಿನಲ್ ಅಲ್ಲ, ಅದು ಪೂರ್ಣವಾಗಿ ಅಸ್ತಿತ್ವದಲ್ಲಿ ಇರೋದೇ ಇಲ್ಲ. ನಾವು ಆಯಾ ವ್ಯವಸ್ಥೆ ಆಯಾ ಕಾಲಕ್ಕೆ ತಕ್ಕಂತೆ ಅದನ್ನು ಚಿಕ್ಕದೋ ದೊಡ್ಡದೋ ಏನೋ ಮಾಡ್ಕೊಳ್ತೀವಿ. ಆಂಧ್ರ ಪ್ರದೇಶ ಅಂತ ಒಂದು ರಾಜ್ಯ ಇತ್ತು, ಒಡೆದ್ರು. ಆಂಧ್ರ ಪ್ರದೇಶ, ತೆಲಂಗಾಣ ಅಂತ ಒಡೆದ್ರು ಅಲ್ವಾ? ಹೀಗೆ ಎಷ್ಟೋ ರಾಜ್ಯಗಳನ್ನು ಹೊಡಿತಾ ಇದ್ದಾರೆ. ಈಗ ಮೊದಲದು ಒಂದೇ ಇತ್ತು, 2 ಆಯಿತು, ಇನ್ನೂ ಹೊಡಿಬೋದು. ಇನ್ಯಾವುದೋ ಕಾಲ ಬಂದಾಗ 4 ಜಿಲ್ಲೆಗೆ ಒಂದು ರಾಜ್ಯ ಬೇಕು ಅಂತ ಯೋಚನೆ ಮಾಡ್ಬೋದು. ಈಗ ಯಾಕೆ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ? ರಾಜ್ಯಗಳು ಸಣ್ಣ ಆಗಬೇಕು ಅಂತ ಕೇಳಿದರೆ ಆಡಳಿತ ಸುಲಭ. ದೊಡ್ಡದು ವಿಶಾಲವಾಗಿದ್ದಾಗ ನಿಮ್ಗೆ ಅಷ್ಟು ಜನಕ್ಕೆ ಸೌಕರ್ಯ ಒದಗಿಸೋದು ಕಷ್ಟ. ಹಾಗೆ ಆಯಾಯ ಕಾಲದಲ್ಲಿ ಮಾಡ್ಕೊಂಡಿದ್ದು ಹೊಡಿಬೋದು, ಸೇರಬಹುದು, ಅದೆಲ್ಲ ಯಾವಾಗಲೂ ಮಾಡ್ಕೋಬೋದು ಅದನ್ನು. ಹೀಗೆ ಪಂಗಡಗಳು ಅಂತ ಬಂದ ಕೂಡಲೇ ಅದು ಅಸಮಾನತೆಯನ್ನು ಹೇಳೋದಿಲ್ಲ ಅಂತ. ಇಷ್ಟೆಲ್ಲ ಮಾತಾಡ್ತಾ ಇರೋದು ಪಂಗಡಗಳ ಹೆಸರಲ್ಲಿ ಅಸಮಾನತೆಯ ಮಾತುಗಳು ಬಂದಿಲ್ಲ ಅಂತಲ್ಲ,
ಅಸಮಾನತೆಯನ್ನು ಮಾಡೋಕೆ ಹೋಗಿಲ್ವ ಮನುಷ್ಯ ಅಂದರೆ ಆಗಲ್ಲ ಅರ್ಥ. ನಾನು ಈ ರಾಜ್ಯದವನು ಶ್ರೇಷ್ಠ, ಆ ರಾಜ್ಯದವನು ಕನಿಷ್ಠ, ಈ ದೇಶದವನು ಶ್ರೇಷ್ಠ, ಆ ದೇಶದವನು ಕನಿಷ್ಠ ಅಂತ ಜನ ಯೋಚನೆ ಮಾಡ್ತಾ ಇಲ್ವಾ? ದೇಶಗಳಿಗೆ ಅಹಂಕಾರ ಇಲ್ವಾ? ಖಂಡಗಳಿಗೆ ಅಹಂಕಾರ ಇಲ್ವಾ? ಅಮೇರಿಕಕ್ಕೇನು ಕಡಿಮೆ ಅಹಂಕಾರ ಇದೆಯಾ? ಯುರೋಪಿಯನ್ಸಿಗೇನು ಕಡಿಮೆ ಅಹಂಕಾರ ಇತ್ತಾ? ಇವತ್ತು ಸ್ವಲ್ಪ ಇಳಿದಿರ್ಬೋದು. ಈ ಅಹಂಕಾರಗಳೆಲ್ಲರಿಗೂ ಇರುತ್ತೆ. ಭಾರತದಲ್ಲೇ ತಗೊಂಡ್ರು ಯಾವುದ್ಯಾವುದೋ ರಾಜ್ಯದಲ್ಲಿ ಭಾರಿ ಅಹಂಕಾರ ಇರುತ್ತೆ, ನಾವು ಭಾಳ ಬುದ್ಧಿವಂತರು ಅಂತೆಲ್ಲ ಇರುತ್ತಲ್ವಾ. ಹೀಗೆಲ್ಲ ಬರೋಲ್ವಾ ಅಂದರೆ ಬರುತ್ತೆ. ಮನುಷ್ಯ ನೀವು ಏನನ್ನು ಮಾಡಿಕೊಂಡ್ರು, ನಾವು ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡುವಾಗ ಮಾತಾಡ್ಕೊಂಡ್ವಲ್ಲ, ದುರುಪಯೋಗ ಮಾಡಿಯೇ ಮಾಡ್ಕೋತಾನೆ ಮನುಷ್ಯ. ಏನು ಕೊಟ್ಟರೂ ದುರುಪಯೋಗ ಮಾಡ್ಕೋತಾನೆ ಮನುಷ್ಯ. ಹಾಗೆ ಒಂದು ವ್ಯವಸ್ಥೆಗಾಗಿ ಅಂತ ಮಾಡಿಕೊಂಡ ಪಂಗಡಗಳನ್ನು, ಭೇದಗಳನ್ನು, ಅಂತರ್ಭೇದಗಳನ್ನು ಅಂದರೆ ಒಳಭೇದಗಳನ್ನು, ಯಾರೋ ಶ್ರೇಷ್ಠ, ಯಾರೋ ಕನಿಷ್ಠ, ಯಾರೋ ಮೇಲು, ಯಾರೋ ಕೀಳು ಅನ್ನೋದಕ್ಕೆ ಮನುಷ್ಯ ಕಾಲಗಳಲ್ಲಿ ಆಯಾಯ ಶತಮಾನಗಳಲ್ಲಿ ಸಹಸ್ರಮಾನಗಳಲ್ಲೆಲ್ಲ ಬಳಸಿಲ್ವಾ ಅಂದರೆ ಬಳಸ್ತಾನೆ ಕೂಡ. ಮನುಷ್ಯ ಇರೋದೇ ಹಾಗೆ. ಹಾಗಾಗಿಯೇ ಅವೆಲ್ಲ ಇರುವ ಹೊತ್ತಿನಲ್ಲಿ ಹಾಗಲ್ಲ ಅದು ಅಂತ ಹೇಳೋದಕ್ಕೆ ಇಷ್ಟಾರು ಸಾಹಿತ್ಯಗಳನ್ನು ನಮ್ಮವರು ಸೃಷ್ಟಿ ಮಾಡಿಟ್ರು. ಕಾಲ ಹೋಗ್ತಾ ಹೋಗ್ತಾ ನೀನು ತಪ್ಪು ಗ್ರಹಿಕೆಯಲ್ಲಿ ಹೋಗಿಬಿಡ್ತಿ ಅನ್ನೋದಕ್ಕಾಗಿಯೇ ಉಪನಿಷತ್ತೋ ವೇದವೋ ಮುಂದೆ ಬಂದ ಎಷ್ಟೋ ಸಂತರಗಳ ಮಾತುಗಳಿವೆ. ಎಷ್ಟೆಷ್ಟೋ ಸಮಾಜ ಸುಧಾರಕರು ಮಧ್ಯೆ ಬರ್ತಾರೆ, ಅವರು ಅದು ಹಾಗಲ್ಲ ಅಂತ ಹೇಳ್ತಾರೆ. ಈಗ ಸನಾತನ ಧರ್ಮ ಅನ್ನೋದು ಎಷ್ಟೋ ಕಾಲದಿಂದ ಇದೆಯಲ್ಲ, ಮಧ್ಯದಲ್ಲಿ ಎಷ್ಟು ಜನ ಅದನ್ನು ಬಂದು ಅದಕ್ಕೆ ವ್ಯಾಖ್ಯಾನ ಕೊಟ್ಟರು. ಶಂಕರಾಚಾರ್ಯರು ಬಂದರು, ಮಧ್ವಾಚಾರ್ಯರು ಬಂದರು, ರಾಮಾನುಜಾಚಾರ್ಯರು ಬಂದರು, ಅಥವಾ ಬಸವೇಶ್ವರಾದಿಗಳು ಬಂದರು, ಬುದ್ಧ ಬಂದ, ಮಹಾವೀರ ಬಂದ, ಎಷ್ಟೋ ಜನ ಬಂದ. ಅದರಲ್ಲಿ ಹಲವರು ನಿಮ್ಮದಕ್ಕೆ ಸೇರಿದ್ದಲ್ಲ, ನಮ್ಮದು ಬೇರೆ ಅಂತೆಲ್ಲ ಹೇಳ್ಕೊಳ್ತಾ ಇದ್ದಾರೆ. ಇರಲಿ. ಆದರೆ ಹೀಗೆ ನಡುವೆ ಬಂದು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ನೀನು ಇವತ್ತು ಯಾವ ಅರ್ಥ ಮಾಡ್ಕೊಂಡು ಇದನ್ನು ಆಚರಿಸ್ತಾ ಇದೆಯೋ ಇದಕ್ಕಿದು ಅರ್ಥ ಅಲ್ಲ, ನೀನು ತಪ್ಪಾಗಿ ಭಾವಿಸಿದ್ದಿ ಅಂತ ಹೇಳಿ ಅದನ್ನು ತಿದ್ದುತ್ತಾರೆ. ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆ ಉಪದೇಶ ಮಾಡ್ತಾನಲ್ಲ, ಆಗ ಅವನು ಹೇಳ್ತಾನೆ ಏನು ಅಂದರೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ. ಈ ಯೋಗ ವಿದ್ಯೆಯನ್ನು ನಾನು ಸೂರ್ಯನಿಗೆ ಹೇಳಿದ್ದೆ ಸೃಷ್ಟಿಯ ಆರಂಭದಲ್ಲಿ. ಆದರೆ ಸ ಕಾಲೇನೇಹ ಮಹತ ಯೋಗೋ ನಷ್ಟಃಪರಂತಪ್ಪ. ಕಾಲ ಕಳೆದಂತೆ ಆ ಯೋಗ ವಿದ್ಯೆ ನಷ್ಟವಾಗಿ ಹೋಯಿತು, ಕಾಣೆಯಾಗಿ ಹೋಯ್ತು. ಅದನ್ನು ನಾನಿವತ್ತು ನಿನಗೆ ಮತ್ತೆ ಹೇಳಿದೆ ಅಂತ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ. ಏನಾಗತ್ತೆ, ಮನುಷ್ಯ ಬದುಕು ಮಾಡ್ತಾ ಹೋಗ್ತಾ ತಪ್ಪು ಗ್ರಹಿಕೆಗಳನ್ನು ಅಥವಾ ಉದ್ದೇಶಪೂರ್ವಕವಾಗಿಯೇ ತಪ್ಪನ್ನು ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ತಾನೆ. ಯಾಕೆ ಅಂದರೆ ನನಗೇನು ಅನುಕೂಲ ಅಂತ ನೋಡೋಕೆ ಹೋಗ್ತಾನವನು, ನನಗೇನು ಸೌಕರ್ಯ ಅಂತ ನೋಡೋಕೆ ಹೋಗ್ತಾನವನು. ಹಾಗಾದಾಗ ಏನಾಗುತ್ತೆ, ವ್ಯಾಖ್ಯಾನಗಳು, ನೀವು ಇನ್ನೊಂದು ಪ್ರಶ್ನೆಗೆ ಕೇಳಿದ್ರಲ್ಲ, ವ್ಯಾಖ್ಯಾನಗಳು ಬದಲಾಗಿ ಬಿಡುತ್ತೆ. ಅಂದರೆ ಅದನ್ನು ಇನ್ಯಾವುದೋ ತರಹದಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತಿರುತ್ತಲ್ಲ, ಆಗ ಬಂದದ್ದು ಹಾಗಲ್ಲ ಅಂತ ಹೇಳುವ ಮಹಾತ್ಮರು ಹುಟ್ಟಿಕೊಳ್ತಾರೆ. ಎಲ್ಲ ಕಾಲಘಟ್ಟದಲ್ಲೂ ಹುಟ್ಟಿಕೊಳ್ತಾರೆ. ಹಳೆಯ ಕೃತಿಗಳು ಅದನ್ನು ಮತ್ತೆ ಹೇಳ್ತವೆ ಅದು ಹಾಗಲ್ಲ ಅಂತ. ಹಾಗಾಗಿ ನೀವು ಕೇಳಿದ ಧರ್ಮದೊಳಗಿನ ಪಂಗಡ ಅಂತ ಅನ್ನೋದು ಹೀಗೆ ತಪ್ಪು ವ್ಯಾಖ್ಯಾನಕ್ಕೆ ಒಳಗಾಗಿ, ತಪ್ಪು ಗ್ರಹಿಕೆಗೆ ಒಳಗಾಗಿ ಮತ್ತು ದುರ್ಬಳಕೆಗೆ ಒಳಗಾಗಿ ಆಗಿದ್ದನ್ನು ಹಲವು ಕಾಲಘಟ್ಟಗಳಲ್ಲಿ ಕಾಣ್ತೀವಿ. ಆದರೆ ಮೂಲಭೂತವಾಗಿ ಅಂತ ಅಂದರೆ, ಮೂಲಭೂತವಾಗಿ ಧರ್ಮ ಅನ್ನೋದು ಏಕತೆಯನ್ನು ಹೇಳುತ್ತೆ, ಧರ್ಮ ಅನ್ನೋದು ಸಮತೆಯನ್ನು ಹೇಳುತ್ತೆ. ನಿರ್ದೋಷಂ ಹಿ ಸಮಂ ಬ್ರಹ್ಮ ಅಂತ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ. ಸಮ ಅಂತ ಕರೀತಾನೆ ಪರಮಾತ್ಮನನ್ನವನು. ಭಗವಂತ ಯಾರು ಅಂದರೆ ಅವನ ಹೆಸರೇ ಸಮ ಅಂತ. ನಮೇ ದ್ವೇಷೋಸ್ತಿ ನ ಪ್ರಿಯ ಅಂತ ಕೃಷ್ಣನದ್ದೇ ಮಾತು. ನನಗೆ ಯಾರ ಬಗ್ಗೆ ದ್ವೇಷವೂ ಇಲ್ಲ, ಯಾರ ಬಗ್ಗೆ ಪ್ರೀತಿಯೂ ಇಲ್ಲ, ಇದು ಸಮತೆ ಅಂತ. ಇಂತಹ ಸಮಭಾವವೇ ಸನಾತನ ಧರ್ಮದ ಮೂಲ ಆಶಯವಾಗಿರುವಂಥದ್ದು. ಹಾಗಾಗಿ ಅಲ್ಲಿ ಭಿನ್ನತೆ ಅನ್ನೋದಿಲ್ಲ. ವ್ಯವಸ್ಥೆ ಅಂತ ಮಾಡಿಕೊಂಡು ಬಂದಾಗ ಅಲ್ಲಿ ಕೂಡ ಆ ವ್ಯವಸ್ಥೆಯಲ್ಲಿ ಬರುವ ಭಿನ್ನತೆಗಳನ್ನು, ಪಂಗಡ ಭೇದಗಳನ್ನು, ಗುಂಪುಗಳನ್ನು ಎಲ್ಲಿಯವರೆಗೆ ಭಾವಿಸಬೇಕು, ಯಾವುದಾದ ಮೇಲೆ ಅದಲ್ಲ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ ಅಂತ ಹಲವು ಉದಾಹರಣೆಗಳ ಮೂಲಕ ಹೇಳಿದ್ನಲ್ಲ, ಅದನ್ನೇ ಅಂತ. ನಾನು ಮನುಷ್ಯ ಅಂತಂದಾಗ ಇಡೀ ಜಗತ್ತು ಒಂದೇ, ನಾನು ಈ ದೇಶದವನು ಅಂತ ಅಂದಾಗ ಆ ದೇಶಕ್ಕೆ ಈ ದೇಶಕ್ಕೆ ಒಂದು ಮಧ್ಯ ಬಂತು. ಆದರೆ ಎಷ್ಟಿರಬೇಕು ಅದು? ಆ ದೇಶದವರೆಲ್ಲ ಬದುಕಿಯೇ ಇರಬಾರದು, ಆ ದೇಶದವರನ್ನೆಲ್ಲ ಕೊಂದು ಬಿಡಬೇಕು ಅಂತ ಈ ದೇಶದವನು ಯೋಚನೆ ಮಾಡೋದಕ್ಕೋದ್ರೆ ಅಲ್ಲಿ ನಾವು ಮಧ್ಯದಲ್ಲಿ ಹಾಕಿಕೊಂಡ ಗೋಡೆ ತಪ್ಪು ಅಂತ ಅರ್ಥ ಆದರೆ ಅದು ಇಲ್ಲದೇ ಇದ್ದರೆ ಇಡೀ ಜಗತ್ತನ್ನು ಆಳೋಕ್ಕಾಗೋಲ್ಲ. ಅಂದರೆ ಆಳೋದು ಅಂದ್ರೇನು, ವ್ಯವಸ್ಥಿತವಾಗಿ ನಡೆಸ್ಕೊಳ್ಳೋದಕ್ಕಾಗೋಲ್ಲ. ಹೇಗಿರಬೇಕು ಅಂದರೆ, ನಾನೂ ಮನುಷ್ಯ, ನಾನು ಚೆನ್ನಾಗಿರಬೇಕು, ಪಕ್ಕದ ದೇಶದವನು ಚೆನ್ನಾಗಿರಬೇಕು, ಅವನು ಮನುಷ್ಯ ಅನ್ನೋ ತರಹದಲ್ಲಿ ಹೋದಾಗ ಬಂದ ಪಂಗಡಗಳು ನಮ್ಮ ವ್ಯವಸ್ಥೆಗೆ ಪೂರಕವಾಗುತ್ತವೆ. ಹಾಗೆ ಯೋಚನೆ ಮಾಡದೇ ಇದ್ದಾಗ
ಅದು ಒಟ್ಟು ಮಾನವ ಸಂಕುಲಕ್ಕೆ ನಷ್ಟವನ್ನು ಉಂಟು ಮಾಡುತ್ತೆ.